2019 ಕೂಡ ಇನ್ನೂ ಸಾಲದು ಸಾಲ ಅಂತಾರೆ. ಸಂತೋಷ, ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ. ನಮ್ಮ ಸರ್ಕಾರದ ಉದ್ದೇಶ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ದೊರೆಯಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಇದರಲ್ಲೇನು ಬಸ್ಸಲ್ಲಿ ತಿರುಗಾಡೋರು, ಈಗ ನಮ್ಮ ರೆಡ್ಡಿ ಅವರು, ನಮ್ಮ ಸಿದ್ದರಾಮಯ್ಯವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ಳಿಗೆ ಏನು ಸ್ವಾಮಿ, ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ. ನೀವು ಹಾಕಲೇ ಇಲ್ಲಲ್ಲ, ಎಲ್ಲರೂ ಹಾಕಿಲ್ಲ ಅಂತಲ್ಲ. ಅದರಲ್ಲಿ ಇವಾಗ ನೋಡಿ, ಬಿಹಾರಲ್ಲಿ ಗೆಲ್ಸಿರೋದು ಯಾರಪ್ಪ ಅಂದರೆ ಅವರೇ ಹೆಣ್ಮಕ್ಳೇ. ರಾತ್ರಿ ನಾನು ಮೋದಿಯವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದ್ರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ತಾ ಇದ್ರು. ಈಗ MOI ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನು ನನ್ನ ಮೋದಿಯವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟು 2000 ಕೊಡೋದು ದುಡ್ಡು ಮಹಿಳೆಯರಿಗೆ ಕೊಡೋದು, ಪುರುಷರು ಕೊಡ್ತಾ ಇಲ್ಲ. ಬಸ್ಸು ಪುಕ್ಸಟ್ಟೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. 1 ಲಕ್ಷ 1.5 ಲಕ್ಷ ಸಂಬಳ ತಗೋತೀವಿ ಹೆಣ್ಮಕ್ಳು. ವಿಧಾನಸೌಧದಲ್ಲಿ ಪುಕ್ಸಟ್ಟೆ ಬಸ್ಸಲ್ಲಿ ಬರ್ತಾರೆ. ಯು ಆರ್ ಆಲ್ ವೆರಿ ಸ್ಟ್ರಾಂಗ್. At the same time, you people should be very reliable also. You people should establish it. Okay, anyway, ಇಲ್ಲಿ ಪಾಪ ಅವರೆಲ್ಲ ನಮ್ಮನೆ ಹೋದರೆ ಅದು ವಾಸ್ತವಾಂಶ ಕೆಲವೊಮ್ಮೆ ಹೇಳುವಂಥ ಕಾಲದಲ್ಲಿ ನಾವು ಎಲ್ಲೆಲ್ಲೋ ಹೇಳೋಕೊಂಡು ಹೋಗ್ತೀವಿ. ಅದರಿಂದ ಮೇಲೂ ಹಾಕತ್ತೀವಿ ಕೆಲವೆಲ್ಲ ಅದರಿಂದ ಮೇಲೆ ಹಾಕೊಳ್ಳಿ ಕೆಳಗೆ ಹಾಕೊಳ್ಳಿ ಯಾವಾಗ ಬಾಧೆನೇ ಏನೇ ಇರಲಿ. ಆದರೆ ನಮ್ಮ ಸರ್ಕಾರ ಅಧಿಕಾರಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ, ಅದರಲ್ಲೂ ಸಾರಿಗೆ ಇಲಾಖೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಅನುಕೂಲಗಳನ್ನು ಗ್ರಾಮೀಣ ಭಾಗದ ಜನರಿಗೆ ಮಾಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಮಹಿಳೆಯರ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೂ ಅಷ್ಟೇ. ಇವತ್ತು ಎಲ್ಲ ಮಕ್ಕಳು ಕೂಡ ಪುಸ್ತಕ ಬಸ್ಸಲ್ಲಿ ಬರ್ತಾರೆ, ಕಾಸಿಂದಲೂ ಬರ್ತಾರೆ, ಇಲ್ಲಿಯಲ್ಲೂ ಬರ್ತಾರೆ. ಕಾಸಿಂದ ಬಂದದ್ದು ಸರಿ ಇಲ್ಲ ಕಾನೂನು ಪ್ರಕಾರ. ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರು ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಂತಹ ನಿಯಮಗಳನ್ನ ಎಲ್ಲವನ್ನೂ ಕೂಡ ಸಡಿಲ ಮಾಡ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗಿದೆ ಅಂತಕ್ಕಂಥದ್ದು. ಮತ್ತು ಖಾಸಗಿ ಬಸ್ ಮಾಲೀಕರು ಕೂಡ ಬಹಳ ಸಂತೋಷದಿಂದ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮೊದಲು ಕೆಲವು ಖಾಸಗಿ ಬಸ್ ಮಾಲೀಕರು ಇಲ್ಲಿ ಡಿಪೋ ಬರ್ತಕ್ಕಂಥದ್ದಕ್ಕೆ ಅವ್ರದ್ದೇ ಆದಂಥ ವ್ಯಾಖ್ಯಾನ ಮತ್ತು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ನಂತರ ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತನೂ ಕೂಡ ಮಾಡಿಲ್ಲ. ಅದರಿಂದ ಅವ್ರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಮತ್ತು ಟ್ರೈನಿಂಗ್ ಸ್ಕೂಲ್ ರಂಗನಾಥ್ ಬಂದು ಒಳ್ಳೆ ಪ್ರೇಯರ್ ಮಾಡದೇ ಇದ್ವಿ. ನನಗೆ ಗೊತ್ತಿಲ್ಲ ನೀನು ಪ್ರೇಯರ್ ಗೀಯರ್ ಮಾಡ್ತೀವಿ ಎಷ್ಟೊಂದು ಚೆನ್ನಾಗಿ ಅಂತ. ಹಾಗೆ ಈ ಖಾಸಗಿ ಏನು ಟ್ರೈನಿಂಗ್ ಕೊಡ್ತಕ್ಕಂಥ ಸಂಸ್ಥೆಗಳು ಕೂಡ ಬರ್ತಕ್ಕಂಥದ್ದಕ್ಕೆ ಅದಕ್ಕೂ ಕೂಡ ಅನುಕೂಲ ಆಗಿದೆ. ಮತ್ತು ನಾನು ಬಂದಾಗ ನಮ್ಮ ಜನರ ಪರವಾಗಿ ಏನಾದ್ರು ಸಹಕಾರ ನಮ್ಮ ಸಾರಿಗೆ ಸಚಿವರಿಂದ ಆಶ್ವಾಸನೆ ಪಡಿತಕ್ಕಂಥದ್ದು, ಅಕ್ರಮ್ ಭಾಷಾ ಅವರಿಂದ ನಾವೊಂದು ಆಶ್ವಾಸನೆ ಪಡಿತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ. ಆ ಹಿನ್ನೆಲೆಯಲ್ಲಿ ಡಿವಿಷನ್ ಆಫೀಸನ್ನು ಇಲ್ಲಿ ನೀವು ಮಾಡಿಕೊಡ್ಬೇಕು. ಅದು ಭಾಳ ದಿವಸದ ಬೇಡಿಕೆ. ಅದಕ್ಕೋಸ್ಕರ ಪಕ್ಕದ ಜಾಗನೂ ಕೂಡ ಇಟ್ಟಿದ್ದೀವಿ. ಆ ಹಿಂದೆ ಡಿಪೋ ಮಾಡೋವಾಗಲಿಂದ ಪಕ್ಕದ ಜಾಗನೂ ಕೂಡ ಇಟ್ಟಿದ್ದೀವಿ. ಡಿವಿಷನ್ ಆಫೀಸ್ಗೆ ಮಾಡಬೇಕು.